ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಲೈನಿಂಗ್ ಬ್ಲೌಸ್ನ ನಾವು ಯಾವ ಥರ ಮಿಸ್ಟೇಕ್ ಇಲ್ದಂಗೆ ಕಟಿಂಗ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಬಿಗಿನರ್ಸ್ ಅದಾರ ಅಂತಂದ್ರೂ ಅವ್ರಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ನಾನು ಇವತ್ತು ಕ್ಲಿಯರಾಗಿ ಯಾವುದೇ ಒಂದು ಪಾಯಿಂಟ್ ಬಿಡದೇನೆ ನೀಟಾಗಿ ತಿಳಿಸ್ಕೊಡ್ತೀನಿ. ಹಂಗಾಗಿ ಸ್ವಲ್ಪ ವಿಡಿಯೋ ಲೆಂತ್ ಆಗ್ತೈತಿ, ಯಾಕಂದರೆ ಎಲ್ಲ ವಿಷಯನೂ ಹೇಳಬೇಕು ಅಂತಂದರೆ ಇದರಲ್ಲಿ ಎಲ್ಲ ಪಾಯಿಂಟ್ಸನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಸ್ವಲ್ಪ ಲೆಂತ್ ಆಗ್ತೈತಿ. ಹಂಗಾಗಿ ವಿಡಿಯೋನ ಸ್ವಲ್ಪ ಪೇಷನ್ಸಿಂದ ನೋಡಿರಿ ಮತ್ತು ಕೊನೆವರೆಗೂ ನೋಡಿರಿ. ಯಾಕಂದರೆ ನಾವು ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿದ್ರೂ ಸಹ ಅದು ಏನಾಗ್ತೈತಿ ಅಂತಂದ್ರೆ ಬ್ಲೌಸ್ ನಾವು ಸ್ಟಿಚ್ ಮಾಡಿದ ಮೇಲೆ ಫಿನಿಶಿಂಗ್ ನೀಟಾಗಿ ಬರೋಂಗಿಲ್ಲ. ಇಲ್ಲ ಅಂತಂದ್ರೆ ಕಟ್ಟಿಂಗ್ ಒಳಗೂ ನಮ್ಗೆ ಏನಾದರೂ ಮಿಸ್ಟೇಕ್ ಆಗ್ತಿರುತ್ತೆ. ಕೆಲವೊಬ್ಬರಿಗೆ ಆರ್ಮೋಲ್ ಹತ್ರ ಮಿಸ್ಟೇಕ್ ಆಗ್ತಿರುತ್ತೆ, ಕೆಲವೊಬ್ಬರಿಗೆ ನೆಕ್ ಹತ್ರ ಮಿಸ್ಟೇಕ್ ಆಗ್ತಿರುತ್ತೆ. ಆ ಥರ ಮಿಸ್ಟೇಕ್ ಬರದೇ ಇರೋ ಥರ ನಾವು ಯಾವ ಥರ ಕಟಿಂಗ್ ಮಾಡಬೇಕು ಅಂತೇಳಿ ನೀಟಾಗಿ ತಿಳಿಸ್ಕೊಡ್ತೀನಿ. ಬರ್ರಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿರಿ, ಇದು ಅಳತೆ ಬ್ಲೌಸು. ನನಗೆ ಆಲ್ರೆಡಿ ಇದು ಅಳತೆ ಬ್ಲೌಸಿನ ಅಳತೆ ಗೊತ್ತೈತಿ. ಬಟ್ ನಾನು ಡೈರೆಕ್ಟಾಗಿ ಹಾಕಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ. ಅಂದರೆ ಕೆಲವೊಬ್ಬರಿಗೆ ಅಳತೆ ಬ್ಲೌಸಲ್ಲಿ ಎಲ್ಲಿ ನಾವು ಮೆಜರ್ಮೆಂಟ್ನ ಯಾವ್ದು ತೊಗೋಬೇಕು ಅಂತ ನೀಟಾಗಿ ತಿಳಿಸ್ಕೊಟ್ರೆ ಅರ್ಥ ಆಗುತ್ತೆ. ಹಂಗಾಗಿ ಇದರೊಳಗೆ ನಾನು ಅಳತೆ ಬ್ಲೌಸಲ್ಲಿ ಮೆಜರ್ ಮಾಡ್ತಾನೆ ನಿಮ್ಗೆ ಡೈಗ್ರಾಮ್ ಹಾಕ್ತಾ ಹೋಗ್ತೀನಿ. ಹಂಗಾದ್ರೆ ಕ್ಲಿಯರಾಗಿ ಅರ್ಥ ಆಗ್ತೈತಿ. ನೋಡಿರಿ, ಫಸ್ಟ್ ನಾವು ಲೈನಿಂಗ್ ಕ್ಲಾತ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಅಂದರೆ 2 ಲೇಯರಲ್ಲಿ ಫಸ್ಟ್ ಬಟನ್ ಹಾಕೋರಿ. ಫಸ್ಟು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ, ಆಮೇಲೆ ನಾವು ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ಬ್ಲೌಸಿಂದು ಲೆಂತ್ ಎಷ್ಟೈತೆ ಅಂತೇಳಿ ಫಸ್ಟ್ ನಾವು ಅಳತೆನ ಮಾಡ್ಕೋಬೇಕು. ನೋಡಿರಿ, ಬ್ಲೌಸಿನ ಲೆಂತ್ ಯಾವಾಗಲೂ ನಾವು ಬ್ಯಾಕ್ ಸೈಡನೇ ಉದ್ದಾನ ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅಂತೇಳಿ ಫಸ್ಟ್ ಅಳತೆನ ಮಾಡ್ಕೊರಿ. ನೋಡಿರಿ, ರೆಡಿ ಇರೋದು ಎಷ್ಟೈತಿ? 13.5 ಇಂಚ್ ಐತಿ. 1 ಇಂಚು ಎಕ್ಸ್ಟ್ರಾ ತೊಗೊರಿ, 14.5ನ ತೊಗೊರಿ. ಇಲ್ಲಿ ಲಾಸ್ಟಲ್ಲಿ ನೋಡಿ, ಎಡ್ಜಲ್ಲಿ ಸ್ಟ್ರೇಟಾಗಿತ್ತು ಬಟ್ಟೆದು ಅಂತಂದ್ರೆ ಇಷ್ಟೇ ಬಿಡ್ರಿ. ಇಲ್ಲ ಅಂತಂದರೆ ಇಲ್ಲೊಂದು ಒಂದು ಲೈನ್ನ ಹಾಕೋರಿ ಸ್ಟ್ರೇಟಾಗಿ. ಅಲ್ಲಿಂದ ನೀವು ಅಳತೆನ ತೊಗೊರಿ. ಇಲ್ಲಿ ಬಟ್ಟೆ ನೀಟಾಗಿ ಕರೆಕ್ಟಾಗಿ ಐತಿ, ಹಂಗಾಗಿ ನಾನು ಇಲ್ಲೇನು ಯಾವುದೇ ಲೈನ್ ಹಾಕ್ಕೊಳ್ಳೋದಿಲ್ಲ. ನೋಡಿರಿ, 14.5. ಫಸ್ಟು 14.5 ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ನಾವು ಬ್ಲೌಸಿಂದು ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ಮಾರ್ಕಿಂಗ್ ಫಸ್ಟ್ ನೋಡಿರಿ, ಈ ಥರ ಹುಕ್ಕನ್ನ ಹಾಕೋರಿ. ಅಳತೆ ಬ್ಲೌಸ್ದು ಹಾಕ್ಕೊಂಡೆ ನೀವು ಅಳತೆ ಮಾಡ್ಕೊಂಡು ತೊಗೋರಿ. ನೆಕ್ಕಿಂದ ಹಿಡಿದು ಇಲ್ಲಿ ಲಾಸ್ಟ್ ಹೊಲಿಗೆ ಇರುತ್ತಲ್ಲ, ಇಲ್ಲಿವರೆಗೂ ನೀವು ಅಳತೆ ಮಾಡಿ ತೊಗೋಬೇಕು. ಎಷ್ಟೈತಿ ಅಂತಂದ್ರೆ ರೆಡಿ ಇರೋದು ಇಲ್ಲಿಗೆ 9.5 ಇಂಚ್ ಐತಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 9.5 ಒಂದು ಫಸ್ಟ್ ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ತೊಗೊರಿ ಸ್ಟಿಚಿಂಗಿಗೆ. ನಾನು ಇನ್ನೊಂದು ಚೂರು ಬಟ್ಟೆ ಸ್ವಲ್ಪ ಇದನ್ನು ಮಾಡ್ಕೊತೀನಿ, ಯಾಕಂದರೆ ಇಲ್ಲಿ ಬಟ್ಟೆ ಕಡಿಮೆ ಬರತೈತಿ. ನೋಡಿರಿ, ಇಲ್ಲಿಂದ 9.5 ಇಂಚು ರೆಡಿ ಇರೋದು ಮಾರ್ಕ್ ಮಾಡ್ಕೊರಿ. ಈ ಮಾರ್ಕಿಂದ ಹಿಡಿದು 2 ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕು ಸ್ಟಿಚಿಂಗಿಗೆ. ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ನಾವು ನೆಕ್ ಬಿಡ್ತು ತೊಗೋಬೇಕು. ನೆಕ್ ಬಿಡ್ತು ಎಷ್ಟು ತೊಗೋಬೇಕು ನೋಡಿರಿ, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿದು 9.5 ಇಂಚ್ ಐತಿ ರೆಡಿ ಇರೋದು. 9.5 ಇಂಚ್ ಐತಿ ಅಂತಂದ್ರೆ ನಮಗಿದು ಚೆಸ್ಟ್ ಮೆಜರ್ಮೆಂಟು ಎಷ್ಟು ಆಗ್ತೈತಿ ಅಂತಂದ್ರೆ 38 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇರುವಂಥ ಬ್ಲೌಸ್ ಆಗ್ತೈತಿ. ಹೌದಾ? ರೆಡಿ ಇರೋದು ನಮ್ಗೆ ಎಷ್ಟು ಆಗ್ತೈತಿ? ಇದು 38.5 ಇರೋದು ಚೆಸ್ಟ್ ಮೆಜರ್ಮೆಂಟ್ ಇರುವಂಥ ಬ್ಲೌಸ್ ಆಗ್ತೈತಿ. ಆವಾಗ ನಾವು ಎಷ್ಟು ತೊಗೋಬೇಕು ಅಂತಂದರೆ ಇಲ್ಲಿ 2 ಇಂಚ್ ತೊಗೊಂಡ್ರೆ ನಡಿತೈತಿ. ಅಕಸ್ಮಾತ್ ಏನಾದರೂ ಇದು 40 ಬಂತು ಅಂತಂದ್ರೆ ಆವಾಗ ನೀವೇನು ಮಾಡಬೇಕು? 2.5 ಇಂಚು ಈ ಥರ ನೀವು ನೆಕ್ ಬಿಡ್ತನ್ನ ಇಲ್ಲಿ ತೊಗೋಬೇಕು. ನೋಡಿರಿ, ಇಲ್ಲಿಂದ 2 ಇಂಚು ನೆಕ್ ಬಿಡುತ್ತೆ ತೊಗೋರಿ. ಮತ್ತು ಭುಜ ಆಲ್ಮೋಸ್ಟ್ ಏನಿರುತ್ತೆ ಅಂತಂದ್ರೆ 3 ಇಂಚ ಇರುತ್ತೆ. ಬೇಕಾದರೆ ಒಂದು ಸರ್ತಿ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿ ತೊಗೊತೀನಿ ಅಂತಂದ್ರೆ ಇಲ್ಲಿ ನೋಡಿರಿ, ಭುಜನ ಅಳತೆ ಮಾಡ್ಕೊರಿ ಎಷ್ಟೈತೆ ಅಂತೇಳಿ. ನೋಡಿರಿ, ಇಲ್ಲಿಂದ 2.5 ರೆಡಿ ಇರೋದೈತಿ. ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಟೋಟಲಾಗಿ 3 ಇಂಚು ತೊಗೋರಿ.
ನೆಕ್ಸ್ಟ್ ಇವಾಗ ಆರ್ಮೋಲ್ ಉದ್ದಾನ ಎಷ್ಟು ತೊಗೋಬೇಕು ಅಂತಂದ್ರೆ ಅಳತೆ ಬ್ಲೌಸಲ್ಲಿ ನೋಡ್ಕೊರಿ ಒಂದ್ಸತಿ. ಆರ್ಮೋಲ್ ಉದ್ದಾನು ನಾವೇನು ಮಾಡಬೇಕು ಅಂತಂದ್ರೆ ಬ್ಯಾಕ್ ಸೈಡೇ ಅಳತೆನ ಮಾಡ್ಕೋಬೇಕು. ನೋಡಿರಿ, ಈ ಥರ ಭುಜ ಜಾಯಿಂಟಿಂದ ಹಿಡಿದು ಅಳತೆ ಮಾಡ್ಕೊಂಡು ಈ ಥರ ಟೇಪ್ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಎಷ್ಟು ಇಟ್ಟಿದ್ದಾರೆ ಅಂತ ಗೊತ್ತಾಗ್ತೈತಿ. 5 ಇಂಚ್ ಐತಿ. ಇಲ್ಲಿಂದ 5 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಆಲ್ಮೋಸ್ಟ್ ಇಲ್ಲಿ ಆರ್ಮೋಲ್ ಉದ್ದಾನ ನಾವು ಇಲ್ಲಿ ಭುಜ ಎಷ್ಟು ಇಟ್ಟಿರ್ತೀವಿ ನೋಡಿರಿ, ಇಲ್ಲಿ ನೆಕ್ ಬಿಡ್ತಿಂದ ಎಷ್ಟು ಇಟ್ಟಿರ್ತೀವಿ ಅಷ್ಟೇ ಬರ್ತೈತಿ. ಇಲ್ಲಿ ನೋಡಿರಿ, ನಾವು ಇಲ್ಲಿಂದ 5 ಇಂಚ್ ತೊಗೊಂಡಿದ್ದೀವಿ ಅಂತಂದ್ರೆ ಆರ್ಮೋಲ್ ಉದ್ದಾನ ನಮ್ಗೆ 5 ಇಂಚೇ ಬರುತ್ತೆ. ಅಕಸ್ಮಾತ್ ಇಲ್ಲಿಂದ 5.5 ಆಗೈತಿ ಅಂತಂದ್ರೆ ಇಲ್ಲಿನೂ ಏನಾಗ್ತೈತಿ 5.5 ಬರುತ್ತೆ. ಆಲ್ಮೋಸ್ಟ್ ಏನು ಭುಜ ಎಷ್ಟಿರುತ್ತೆ ಅಷ್ಟೇ ನಮಗೆ ಆರ್ಮೋಲ್ ಉದ್ದಾನು ಇರ್ತೈತಿ. ನೆಕ್ಸ್ಟ್ ಇವಾಗ ಇಲ್ಲಿ ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ 1/4 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ ಅಕಸ್ಮಾತ್ ಏನಾದರೂ 40 ಮೇಲೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂತು ಅಂತಂದ್ರೆ ಇಲ್ಲಿಂದ ನೀವು 1.5ಗೆ ಮಾರ್ಕ್ ಮಾಡಿ ತೊಗೋರಿ. ನೆಕ್ಸ್ಟ್ ಇವಾಗ ಇಲ್ಲಿ ರೌಂಡಾಗಿ ಶೇಪ್ ಹಾಕ್ರಿ. ಫಸ್ಟ್ ಇವಾಗ ನಾವು ಈ ಶೇಪ್ ಕರೆಕ್ಟಾಗಿ ಹಾಕಿವೆ ಇಲ್ಲ ಅಂತೇಳಿ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಯಾವ ಥರ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿಂದ ಇದನ್ನ ಅಳತೆ ಮಾಡ್ಕೊರಿ ಎಷ್ಟೈತೆ ಅಂತೇಳಿ. ಎಂಟು ಇಂಚ್ ಬರುತ್ತೆ ಇಲ್ಲಿಗೆ. ಇವಾಗ ಇಲ್ಲಿಂದ ಇದನ್ನು ಅಳತೆ ಮಾಡ್ಕೊರಿ. ಇಲ್ಲಿಗೆ ನಮ್ಮ ಚೆಸ್ಟ್ ಮೆಜರ್ಮೆಂಟ್ ಇರುತ್ತಲ್ಲ ರೆಡಿ ಇರೋದು, ಇಲ್ಲಿಗೆ ಅಳತೆ ತೊಗೋಬೇಕು. ಇದು ನಮ್ಗೆ ಎಕ್ಸ್ಟ್ರಾ ಇಲ್ಲಿವರೆಗೂ ಹೋಗ್ಬಾರ್ದು. ಇಷ್ಟು ನಾವು 8 ಇಂಚ್ ಬರಬೇಕು. ಇವಾಗ ಅದು ಅಳತೆ ಮಾಡಿದ್ರೆ ನಮಗೆ ನೋಡಿರಿ, ಇಲ್ಲಿಂದ 8.5 ಇಂಚ್ ಬರಾಕತ್ತೈತಿ. 8.5 ಇಂಚ್ ಅಂದ್ರೆ ಅರ್ಧ ಇಂಚ್ ನಮ್ಗೆ ಏನಾಗ್ತೈತಿ, ಇಲ್ಲಿ ಭುಜ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿ ನಮ್ಗೆ ಅರ್ಧ ಇಂಚ್ ಹೋಗ್ತೈತಿ. ಹಂಗಾಗಿ ಇಲ್ಲಿ 8.5 ಬಂದೈತಿ. ಮಾರ್ಕಿಂಗ್ ಕರೆಕ್ಟಾಗಿ ಐತಿ ಅಂತ ನಮ್ಗೆ ಅರ್ಥ. ಅದು ನೀವು ಮಾರ್ಕಿಂಗ್ ಮಾಡ್ತಿರಲ್ಲ ಇಲ್ಲಿ ಒಂದು ಸಾರಿ ಈ ಥರ ಚೆಕ್ ಮಾಡ್ಕೊರಿ. ಈ ಥರ ಚೆಕ್ ಮಾಡ್ಕೊಂಡ್ರೆ ಆರ್ಮೋಲ್ ಒಳಗೆ ನಮ್ಗೆ ಲೂಸ್ ಬರೋದು, ಟೈಟ್ ಬರೋದು, ಈ ಥರ ಪ್ರಾಬ್ಲಮ್ ಕಡಿಮೆ ಆಗ್ತೈತಿ. ನೆಕ್ಸ್ಟು ನೆಕ್ ಉದ್ದನ ಮಾರ್ಕಿಂಗ್ ಮಾಡ್ಕೊರಿ ಎಷ್ಟೈತೆ ಅಂತೇಳಿ ನೋಡಿಕೊಂಡು. ನೋಡಿರಿ, ನೆಕ್ ಉದ್ದ 10 ಇಂಚ್ ಐತಿ. ಇಲ್ಲಿಂದ 10 ಇಂಚಿಗೆ ಒಂದು ಮಾರ್ಕ್ ಮಾಡಕತ್ತೀನಿ. ಮತ್ತು ಇಲ್ಲಿ ಮೇಲ್ಗಡೆ ನಾವು 2 ಇಂಚ್ ತೊಗೊಂಡ್ರೆ ಇಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋರಿ. ನೀವು 2.5 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊರಿ. ನೋಡಿರಿ, ಇಲ್ಲಿ ನಮ್ಮ ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರುತ್ತಲ್ಲ ಇದರ ಅರ್ಧ ನೀವು ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಂಡು ಟಕ್ಸ್ ಪಾಯಿಂಟ್ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ತೊಗೋರಿ. 4 ಇಂಚ್ ಉದ್ದ ತೊಗೋರಿ, ಕರೆಕ್ಟ್ ಆಗ್ತೈತಿ. 2 ಸೈಡ್ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಈ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡಿರಿ. ಇಷ್ಟು ನಮ್ಗೆ ಬ್ಯಾಕಲ್ಲಿ ನಾವು ಕರೆಕ್ಟಾಗಿ ಕಟಿಂಗ್ ಮಾಡಿದ್ವಿ ಅಂತಂದ್ರೆ ಯಾವುದೇ ರೀತಿ ಮಿಸ್ಟೇಕ್ ಬರಲಾರ್ದಂಗೆ ನಮಗಿಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗ್ ಆಗ್ತೈತಿ. ನೆಕ್ಸ್ಟ್ ಇವಾಗ ಬಟ್ಟೆನ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲೊಂದು ಮ್ಯಾಚ್ ಹಾಕೋರಿ. ಸ್ಟಿಚ್ ಮಾಡುವಾಗ ಇಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ಗುರ್ತಾಗ್ತೈತೆ ನಮ್ಗೆ. ನೆಕ್ಸ್ಟ್
ಫ್ರಂಟ್ ಪಾರ್ಟ್ಗೆ ಇದೇ ಪೀಸ್ ಇಟ್ಕೋರಿ. ಈ ಥರ ಇಲ್ಲಿ ಮುಂದ್ಗಡೆ ಒಂದು ಅರ್ಧ ಇಂಚು ಹುಕ್ಕಪಟ್ಟಿ ಮತ್ತು ಕಾಜಾಪಟ್ಟಿ ಮಾಡ್ಕೊಳ್ಳೋದಕ್ಕೆ ಬಿಡ್ರಿ. ಫಸ್ಟ್ ಇಲ್ಲಿ ಒಂದು ಅರ್ಧ ಇಂಚಿಗೆ ಒಂದು ಲೈನ್ ಹಾಕೋರಿ. ನೋಡಿರಿ, ಈ ಲೈನ್ ಮೇಲೆ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕಿಂಗ್ನ ಮಾಡ್ಕೊರಿ. ಎಲ್ಲ ರೌಂಡಾಗಿ ಎಲ್ಲೆಲ್ಲಿ ಮಾರ್ಕಿಂಗ್ ಮಾಡಿದ್ದೀವಿ ನಾವು ಆ ಥರ ಇದೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊರಿ. ಇವಾಗ ನೆಕ್ಸ್ಟ್ ನೋಡಿರಿ, ಫ್ರಂಟ್ ಪಾರ್ಟ್ಗೆ ನೀವು ಏನು ಮಾಡಬೇಕು ಅಂತಂದ್ರೆ ಬ್ಯಾಕ್ ಪಾರ್ಟ್ಗಿಂತ 1 ಇಂಚು ಎಕ್ಸ್ಟ್ರಾ ತೊಗೋರಿ. ಇಲ್ಲಿ ಬಟ್ಟೆನ ಈ ಥರ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ. ಈ 1 ಇಂಚು ನಾವು ಎಕ್ಸ್ಟ್ರಾ ಯಾಕೆ ತೊಗೊಂಡ್ವಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವಾಗ. ನೋಡಿರಿ, ಆ್ಯಕ್ಚುಲಿ ನಮ್ಗೆ ಬ್ಯಾಕ್ ಪಾರ್ಟು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಎಷ್ಟಿತ್ತು 14ವರೆಗೆ ಉದ್ದ ಇತ್ತು. ಬಟ್ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಂಡಿನಿ. ಯಾಕಂದರೆ ನಾವು ಇಲ್ಲಿ ಕ್ರಾಸ್ ಬೆಲ್ಟನ್ನ ಇಲ್ಲೇ ಕಟ್ಟಿಂಗ್ ಮಾಡ್ಕೊಳ್ತೀವಲ್ಲ, ಅಲ್ಲಿ ನಮ್ಗೆ 1 ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕು. ಹಂಗಾದ್ರೆ ನಮ್ಗೆ ಬ್ಲೌಸಿಂದು ಲೆಂತು ಫ್ರಂಟ್ ಪಾರ್ಟ್ ಒಳಗೆ ಏನಾಗಂಗಿಲ್ಲ, ಕಡಿಮೆ ಬರೋದಿಲ್ಲ. ಒಬ್ಬೊಬ್ರು ಹೇಳ್ತಿರ್ತಾರೆ, ನಾವು ಯಾವಾಗಲೂ ಬ್ಲೌಸ್ ಸ್ಟಿಚ್ ಮಾಡಿದಾಗ ಏನಾಗ್ತೈತೆ ಅಂತಂದ್ರೆ ನಮ್ಮ ಬಟ್ಟೆ ಮೇಲ್ಗಡೆ ಏರ್ತಿರುತ್ತೆ ಮುಂಭಾಗಕ್ಕೆ ಅಂತ ಹೇಳ್ತಿರ್ತಾರಲ್ಲ. ನಾವೇನು ಮಾಡ್ತೀವಿ ಅಂತಂದ್ರೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡೂ ಒಂದೇ ಲೆಂತ್ ತೊಗೊಂಡ್ಬಿಡ್ತೀವಿ ಸೈಜ್. ಹಂಗಾಗಿ ಏನಾಗ್ತೈತಿ ಅಂತಂದ್ರೆ ಅಲ್ಲಿ 1 ಇಂಚ್ ಬಟ್ಟೆ ಅಷ್ಟು ನಮ್ಗೆ ಮೇಲ್ಗಡೆ ಏರ್ತೈತಿ. ಹಂಗಾಗಿ ಒಂದು ಅರ್ಧ ಇಂಚ್ ಆದರೂ ಕಡಿಮೆ ಆಗ್ತೈತಿ, ಇಲ್ಲ 1 ಇಂಚ್ ಆದರೂ ಕಡಿಮೆ ಆಗ್ತೈತಿ ನಾವು ಸ್ಟಿಚ್ ಮಾಡುವಾಗ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಫ್ರಂಟ್ ಪಾರ್ಟ್ನ 1 ಇಂಚ್ ಇಲ್ಲಿ ಜಾಸ್ತಿ ತೊಗೋಬೇಕು. ಮತ್ತು ಇಲ್ಲಿ 1 ಇಂಚ್ ನಾವು ಜಾಸ್ತಿ ತೊಗೊಂಡಾಗ ಯಾವ ಥರ ನಾವು ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೋಡಿರಿ, ಇವಾಗ ಇಲ್ಲಿ ಆರ್ಮೋಲ್ ಶೇಪ್ ಹಾಕೋದು. ಉದ್ದ ಬ್ಯಾಕ್ ಮತ್ತು ಫ್ರಂಟ್ ಎರಡು ಸೇಮ್ ಇರ್ತೈತಿ. 5 ಇಂಚ್ ತೊಗೋಬೇಕು. ಇಲ್ಲಿಂದ ನಾವು 1 ಇಂಚ್ಗೆ ಮಾರ್ಕ್ ಮಾಡ್ಕೊರಿ. ಒಂದು ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ಆರ್ಮೋಲ್ ಶೇಪ್ನ ತೆಗೀರಿ. ನೆಕ್ಸ್ಟ್ ಇವಾಗ ಮುಂಭಾಗ ನಮ್ಗೆ ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡಿರಿ, ರೆಡಿ ಇರೋದು ಎಷ್ಟೈತಿ ಅಂತಂದ್ರೆ 7 ಇಂಚ್ ಐತಿ. ಇಲ್ಲಿಂದ 7 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿ ಇಲ್ಲಿನೂ ನೀವು ಏನು ಮಾಡಬೇಕು ಅಂತಂದರೆ 2.5 ಇಂಚ್ ನೆಕ್ದ ಅಗಲ ತಗೋರಿ. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ನ ನಾವು ಇಲ್ಲಿ ಒಂದು ಸೈಡು ಅಂದರೆ ನೆಕ್ ಇರುತ್ತಲ್ಲ, ಈ ಸೈಡು ನಾವು 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಈ ಸೈಡು 3 ಇಂಚಿಗೆ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿಂದೆ ನಾವಿಲ್ಲಿ ಟಕ್ಸ್ ಪಾಯಿಂಟ್ ಎಲ್ಲಿಗೈತಿ ನೋಡಿಕೊಂಡು ಅಲ್ಲಿ ಒಂದು ನಾವು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಶೇಪ್ನ ತೆಗಿಬೇಕು. ನೋಡಿರಿ, ಫ್ರಂಟಲ್ಲಿ ನಮ್ಗೆ ಇಲ್ಲಿ ಟಕ್ಸ್ ಪಾಯಿಂಟು ಎಷ್ಟು ಉದ್ದ ಐತೆ ಅಂತೇಳಿ ಫಸ್ಟ್ ಈ ಅಳತೆನ ನೋಡ್ಕೊರಿ. ಎಷ್ಟೈತಿ ಇಲ್ಲಿಂದ ರೆಡಿ ಇರೋದಂದ್ರೆ 11.5 ಇಂಚ್ ಐತಿ. 1 ಇಂಚು ಎಕ್ಸ್ಟ್ರಾ ತೊಗೋರಿ. ಇಲ್ಲಿಂದ 12.5 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ಈ ಥರ ಕ್ರಾಸ್ ಬೆಲ್ಟ್ ಶೇಪ್ನ ಕೊಡ್ರಿ. ಇದು ತುಂಬ ಈಸಿ ಮೆಥಡ್ ನಾವು ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ. ಸ್ಟಾರ್ಟಿಂಗ್ ಹೊಲಿಯೋರಿದ್ರೆ ಇದೇ ಮೆಥಡ್ನ ಫಾಲೋ ಮಾಡಿರಿ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ರೂ ಇದೇ ಮೆಥಡ್ ಫಾಲೋ ಮಾಡಿರಿ. ಯಾವುದೇ ರೀತಿ ಮಿಸ್ಟೇಕ್ ಬರೋಂಗಿಲ್ಲ. ನೆಕ್ಸ್ಟ್ ಇವಾಗ ನಾವು ಟಕ್ಸ್ ಪಾಯಿಂಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿಂದ ನೋಡಿರಿ
ಈ ಪಾಯಿಂಟಿಂದ ಹಿಡಿದು 4ಕ್ಕೆ ಒಂದು ಮಾರ್ಕ್ ಹಾಕ್ರಿ. ಈ ಟಕ್ಸ್ನ 2.5 ಇಂಚಿಗೆ ಉದ್ದ ತೊಗೋಬೇಕು ನಾವು. ಇಲ್ಲಿ 2 ಸೈಡು 1 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಟೇಪ್ ಈ ರೀತಿ ಫೋಲ್ಡ್ ಮಾಡಿರಿ. ಇಲ್ಲಿ ನಡುವೆ ಒಂದು ಮಾರ್ಕ್ ಮಾಡ್ಕೊಂಡು ಇದನ್ನು ಸಹ ನೀವು ಉದ್ದ 2.5 ಇಂಚಿಗೆ ತಗೋಬೇಕು. ಈ ಟಕ್ಸ್ ಪಾಯಿಂಟ್ ಸ್ಟ್ರೈಟಾಗಿ ಇಲ್ಲೊಂದು ಟಕ್ಸ್ ಪಾಯಿಂಟ್ ತಗೋರಿ. ನೆಕ್ಸ್ಟ್ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಟಕ್ಸ್ ಪಾಯಿಂಟ್ ತಗೋರಿ. ನೋಡ್ರಿ, ಇಷ್ಟು ನಾವು ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿದ್ವಿ ಅಂತಂದ್ರೆ ಫ್ರಂಟ್ ಪಾರ್ಟ್ ಯಾವುದೇ ರೀತಿ ಮಿಸ್ಟೇಕ್ ಆಗಂಗಿಲ್ಲ. ನೋಡ್ರಿ, ತೋಳಿಗೆ ನಾವು ಬಟ್ಟೆನ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತಂದ್ರೆ ಫಸ್ಟ್ ಒಂದು ಫೋಲ್ಡ್ ಈ ಥರ ಮಾಡಿರಿ. ನೆಕ್ಸ್ಟ್ ಇನ್ನೊಂದು ಫೋಲ್ಡು ಈ ರೀತಿ ಮಾಡ್ಕೊರಿ. ಫಸ್ಟ್ ನಾವು ತೋಳಿನ ಉದ್ದನ ಮಾರ್ಕಿಂಗ್ ಮಾಡ್ಕೋಬೇಕು. ಅಳತೆ ಬ್ಲೌಸಲ್ಲಿ ನಮ್ಮದು ಹಾಫ್ ತೋಳು ಐತಿ, ಹಂಗಾಗಿ ನಾನು ಉದ್ದನ ತೋಳು ಕಟಿಂಗ್ನ ನಿಮ್ಗೆ ತಿಳಿಸ್ಕೊಡಕತ್ತೀನಿ. ಇವಾಗ ರೆಡಿ ಇರೋದು 9.5 ಇಂಚು ತೋಳಿನ ಉದ್ದ ಬೇಕು. ಅದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ತೊಗೊಳಕತ್ತೀನಿ. ನಮ್ಮದು ರೆಡಿ 10 ಐತಿ ಅಂತಂದ್ರೆ ನಾವು 11 ಇಂಚು ತೊಗೋಬೇಕಂದ್ರೆ 1 ಇಂಚು ನಾವು ಎಕ್ಸ್ಟ್ರಾನ ತೊಗೋಬೇಕು. ನಮ್ಮದು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ. ಈಗ 10.5 ಒಂದು ಮಾರ್ಕ್ ಮಾಡ್ಕೋಬೇಕು ಫಸ್ಟ್. ನೆಕ್ಸ್ಟ್ ಇವಾಗ ತೋಳಿನ ಬಿಡ್ತು ನಾವು ಯಾವ ಥರ ತೊಗೋಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿಂದ ನೋಡ್ರಿ ಎಷ್ಟು ನಾವು ಮಾರ್ಕಿಂಗ್ ಇರುತ್ತೋ ಅಷ್ಟು ನಾವು ತೋಳಿನ ಬಿಡ್ತಾ ತೊಗೋಬೇಕು. ಇದು ತುಂಬ ಈಸಿ ಮೆಥಡ್ ಇದು. ನೋಡ್ರಿ, ಅಂದರೆ ಇವಾಗ ನಾವು ಎಕ್ಸ್ಟ್ರಾ ಇವಾಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿರ್ತೀವಲ್ಲ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಇಲ್ಲಿ ನಮ್ಗೆ ನೋಡ್ರಿ ಚೆಸ್ಟ್ ಮೆಜರ್ಮೆಂಟು ರೆಡಿ ಇರೋದು ಎಷ್ಟಿರುತ್ತೆ ಅಲ್ಲಿಂದ ನಾವು ಅಳತೆನ ತೊಗೋಬೇಕು. ಇಲ್ಲಿ ನಾವು ಆರ್ಮೋಲ್ ಶೇಪ್ ಎಷ್ಟು ತೆಗೆದಿರ್ತೀವಿ ಅದನ್ನು ನೋಡ್ರಿ ಇನ್ನೊಂದು ಸರ್ತಿ ತಿಳಿಸ್ಕೊಡ್ತೀನಿ. ಭುಜದಿಂದನ ಮಾರ್ಕ್ ಮಾಡ್ಕೊರಿ. ನೋಡ್ರಿ 9 ಇಂಚ್ ಏನಾಗುತ್ತೆ ನಮಗೆ ತೋಳಿನ ಬಿಡ್ತಾ ಆಗ್ತೈತಿ. ಇವಾಗ ಇಲ್ಲಿಂದ 9 ಇಂಚು ತೋಳಿನ ಬಿಟ್ಟು ತೊಗೋರಿ. ನೆಕ್ಸ್ಟ್ ನಾವು ಇಲ್ಲಿಂದ ತೋಳಿಂದು ಡೌನ್ ಎಷ್ಟು ತೊಗೋಬೇಕು ಅಂತಂದ್ರೆ 3 ಇಂಚ್ ತೊಗೊಂಡ್ರೆ ಸರಿ ಹೋಗ್ತೈತೆ ನಮಗೆ. ಹಾಫ್ ತೋಳಿತ್ತು ಅಂತಂದ್ರೆ 2 ಇಂಚ್ ತೊಗೊಂಡ್ರೆ 2.5 ಇಂಚನ್ನು ತೊಗೋಬೇಕು. ಇವಾಗ ಇಲ್ಲೊಂದು ಸ್ಟ್ರೈಟಾಗಿ ಲೈನ್ ಹಾಕೋರಿ. ನೆಕ್ಸ್ಟ್ ನಾವು ಇಲ್ಲಿ ತೋಳಿನ ಶೇಪ್ ತೆಗೆಯೋದಕ್ಕೆ ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿಂದ ಒಳಗಡೆ 2 ಇಂಚಿಗೆ ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿ ಈ ಥರ ತೋಳಿನ ಶೇಪ್ನ ನಾವು ಡೌನ್ ಮಾಡಬೇಕು. ನೆಕ್ಸ್ಟ್ ಇವಾಗ ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊರಿ. ನೋಡ್ರಿ, ಇಲ್ಲಿ ಡೌನ್ ಮಾಡಿರ್ತೀವಲ್ಲ ಇದು 2 ಮಧ್ಯದಲ್ಲಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಯಾವುದು ಎಷ್ಟು ಬರುತ್ತೆ ಅಂತ ನೋಡ್ಕೊರಿ. ಇಲ್ಲಿಂದ ಈ ಥರ ಟೇಪ್ ಫೋಲ್ಡ್ ಮಾಡಿರಿ. ಇಲ್ಲಿಂದ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ತೋಳಿನ ಶೇಪ್ ತೆಗೀರಿ. ಇನ್ನೊಂದು ಇದು ನಮ್ಗೆ ತೋಳಿಂದು ಮುಂಭಾಗ ಶೇಪು. ಇದು
ಇದು ನಮ್ಗೆ ಫ್ರಂಟ್ ಪಾರ್ಟಿಗೆ ಬರುತ್ತೆ ಶೇಪು ತೋಳಿಂದು, ಇದು ನಮ್ಗೆ ಬ್ಯಾಕ್ ಪಾರ್ಟಿಗೆ ಬರ್ತೈತಿ. ನೆಕ್ಸ್ಟ್ ಇವಾಗ ಇಲ್ಲಿ ನಾವು ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೋಬೇಕು ಎಷ್ಟೈತೆ ಅಂತೇಳಿ. ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೋರಿ, ಎಷ್ಟಿರುತ್ತೆ ನೋಡಿರಿ ಅಷ್ಟನ್ನು ನೀವು ತೋಳಿನ ಮುಂಭಾಗನ ಮಾರ್ಕ್ ಮಾಡ್ಕೋರಿ. ಇಲ್ಲಿಂದ 6 ಇಂಚು ತೋಳಿನ ಮುಂಭಾಗ ಐತಿ. ನೆಕ್ಸ್ಟ್ ಇದಕ್ಕೆ ನಾವು 2 ಇಂಚು ಎಕ್ಸ್ಟ್ರಾ ತೊಗೋಬೇಕು ಸ್ಟಿಚಿಂಗಿಗೆ. ನೆಕ್ಸ್ಟ್ ಇವಾಗ ನಾವು ಸ್ಟಿಚ್ ಮಾಡುವಾಗ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಒಂದು 1/2 ಇಂಚು ನಾವು ಒಳಗಡೆ ಸ್ಟಿಚಿಂಗ್ನ ಹಾಕೋಬೇಕು. ಈ ಥರ ಉದ್ದನ್ ತೋಳಿಗೆ ನಾವು ಈ ಥರ ಒಂದು 1/2 ಇಂಚು ಇಲ್ಲಿ ಒಳಗಡೆ ಮಾರ್ಕ್ ಮಾಡ್ಕೊಂಡು ನಾವು ಅಂದರೆ ಸ್ಟಿಚ್ ಹಾಕುವಾಗ ಹಾಕೋರಿ. ಇದನ್ನೇನು ಕಟಿಂಗ್ ಏನು ಮಾಡ್ಕೋಬಾರ್ದು ನಾವು. ಇವಾಗ ಸ್ಟಿಚ್ ಮಾಡುವಾಗ ಇಲ್ಲಿ ಒಂದು 1/2 ಇಂಚು ಒಳಗಡೆ ನೀವು ಹೊಲಿಗೆ ಹಾಕೋರಿ. ಈ ಥರ ಹಾಕಿದ್ರೆ ನಮ್ಗೆ ಇಲ್ಲಿ ತೋಳಲ್ಲಿ ಲೂಸ್ ಬರೋದಿಲ್ಲ. ನೆಕ್ಸ್ಟ್ ಇವೆಲ್ಲ ಪೀಸ್ನ ನೀವು ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಲೈನಿಂಗ್ ಪೀಸ್ನ ಫಸ್ಟ್ ಎಲ್ಲನೂ ಹಾಕೋರಿ, ಸ್ಟ್ರೇಟಾಗಿ ಹಾಕೊಂಡು ಕಟಿಂಗ್ನ ಮಾಡ್ಕೋರಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ, ಕಂಟಿನ್ಯೂ ಆಗಿ ನೋಡಿರಿ. ಅಂದರೆ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಎರಡೂ ನೋಡಿದ್ರೆ ಅರ್ಥ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.